ನೋಡಿ ಫ್ರೆಂಡ್ಸ್, ನಾನು ಒಂದು ಸಮಾಚಾರ ತಂದಿದ್ದೀನಿ. ಅದು ನಾನು ನಿಮ್ಮ ಹತ್ರ ಹಂಚಿಕೊಳ್ಳೋವರೆಗೂ ನನಗೆ ನೆಮ್ಮದಿ ಇಲ್ಲ. ಟಿ ವಿಯಲ್ಲಿ ಒಬ್ಬರು ಸ್ವಾಮೀಜಿ ಹೇಳಿದ್ರು, ನಾವು ವರಲಕ್ಷ್ಮಮ್ಮನಿಗೆ ಬಿದ್ರುಗಡ್ಡೆ ಚುಚ್ಚಿದ್ದೀವಂತೆ. ಅದು ಹೊತ್ಕೊಂಡು ಹೋಗೋರ್ಗೆ ಚುಚ್ಚೋದಂತೆ. ನಾವು ಅದು ವರಲಕ್ಷ್ಮಮ್ಮನಿಗೆ ಚುಚ್ಚಬಾರ್ದಂತೆ. ನಾವು ಹಾಕ್ಕೊಂಡಿರೋ ಒಡವೆನ ವರಲಕ್ಷ್ಮಮ್ಮನಿಗೆ ಹಾಕಲೇಬಾರ್ದಂತೆ. ಹಾಕಿದ್ರೆ ದಡ್ಡ ದರಿದ್ರನಂತೆ. ಮತ್ತು ವರಲಕ್ಷ್ಮಮ್ಮನ ಮುಂದೆ ಹಣ ಇಡಬಾರ್ದಂತೆ. ಅದು ದಡ್ಡ ದರಿದ್ರನಂತೆ. ವರಲಕ್ಷ್ಮಮ್ಮನಿಗೆ ಕಾಟನ್ ಸ್ಯಾರಿ ಸುತ್ತಬೇಕಂತೆ. ಇದು ನಮ್ಮ ಹೆಣ್ಮಕ್ಳು ಯಾರಾದರೂ ಕೇಳ್ತಾರ? ನಮ್ಮನ್ನೇ ಯಾವ ರೇಂಜಿಗೆ ರೆಡಿ ಮಾಡ್ಕೊತೀವಿ. ಇನ್ನು ವರಲಕ್ಷ್ಮಮ್ಮನ ಯಾವ ರೇಂಜಿಗೆ ರೆಡಿ ಮಾಡಲ್ಲ. ಅಕ್ಕಪಕ್ಕದವ್ರನ್ನೆಲ್ಲ ಕರೆಸಿ ವರಲಕ್ಷ್ಮಮ್ಮನ ಹೊಗಳೋವರೆಗೂ ಬಿಡೋದಿಲ್ಲ. ನಮ್ಮನ್ನು ವರಲಕ್ಷ್ಮಮ್ಮನ ನಾವು ವರಲಕ್ಷ್ಮಮ್ಮನ ಭಿಕಾರಿ ಥರ ಇಡಬೇಕಂತೆ. ನಮ್ಗೆ ಇಲ್ದಿದ್ರು ಪರವಾಗಿಲ್ಲ, ನಾವು ವರಲಕ್ಷ್ಮಮ್ಮನ ಆ ಥರ ಮಾಡ್ತೀವ? ಆ ಸ್ವಾಮೀಜಿ ಆ ಥರ ಹೇಳಿದ್ದಾರೆ. ಬನ್ನಿ ಹೋಗಿ ಕೇಳೋಣ.